ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನ ಮೂಡಿಸ್ತಾ ಇದೆ. ಅದು ಕೂಡ ರಾಹುಲ್ ಗಾಂಧಿ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಅಂತಿಮ ಸಂದೇಶವೊಂದು ಬಂದೇ ಬಿಟ್ಟಿದೆ. ಇದರಿಂದಾಗಿ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರ ಬಣ ಈಗ ಚಂಚಲಗೊಂಡಿದೆ. ಹಾಗಾದರೆ ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಆ ದೊಡ್ಡ ಬದಲಾವಣೆ ಏನು ಮತ್ತು ಕುರ್ಚಿಯ ಪ್ರಹಸನ ಏನು, ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರ ಮಾತಿನ ನಡೆಗಳು ಬದಲಾಗಿದ್ದು ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾನುವಾರ ರಾಹುಲ್ ಗಾಂಧಿ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗಲಿಲ್ಲ. ಅವರ ಭೇಟಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂತಹ ನ್ಯೂಸ್ಗಳು ಬರೋದಕ್ಕೆ ಶುರುವಾಯಿತು. ಕರ್ನಾಟಕದ ಮತ್ತು ರಾಷ್ಟ್ರೀಯ ಎಲ್ಲ ಮಾಧ್ಯಮಗಳಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ, ಆ ರೀತಿಯಾಗಿರುವಂತಹ ವರದಿಗಳು ಬರೋದಕ್ಕೆ ಶುರುವಾದವು. ಅದಾದ ಒಂದು ದಿನದ ಬೆನ್ನಲ್ಲೇ ಅಂದರೆ ಸೋಮವಾರ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಆ ನಂತರದಲ್ಲಿ ನಿನ್ನೆ ದೆಹಲಿಯಿಂದ ಬಂದಂತಹ ಡಿ ಕೆ ಶಿವಕುಮಾರ್ ಅವರ ಮಾತಿನ ವರಸೆ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಡಿ ಕೆ ಶಿವಕುಮಾರ್ ಅವರು ಈ ಒಂದು ಏನು ಕುರ್ಚಿಯ ಪ್ರಹಸನ ಶುರುವಾದಾಗಿನಿಂದಲೂ ಕೂಡ ಯಾವತ್ತೂ ಈ ರೀತಿಯಾಗಿರುವಂತಹ ಓಪನ್ ಆಗಿರುವಂತಹ ಸೀಕ್ರೆಟನ್ನು ಅವರು ಹೇಳಿರಲಿಲ್ಲ, ಓಪನ್ ಆಗಿರುವಂತಹ ಮಾತನ್ನು ಕೂಡ ಅವರು ಹೇಳಿರಲಿಲ್ಲ. ಆದರೆ ಈಗ ಅವರು ಹೇಳಿದ್ದಾರೆ. ಏನಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ? ನಾನು ರಾಹುಲ್ ಗಾಂಧಿ ಅವರ ಜೊತೆಗೆ ಕುಳಿತು ಮಾತನಾಡಿದ್ದೇನೆ. ರಾಹುಲ್ ಗಾಂಧಿಯವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ನಾನು ಕುಳಿತು ಮಾತನಾಡಿದ್ದೇವೆ. ಆ ಒಂದು ಸೀಕ್ರೆಟ್ ಎಲ್ಲವನ್ನು ನಾನು ಮಾಧ್ಯಮದ ಮುಂದೆ ಹೇಳೋದಕ್ಕಾಗತ್ತಾ? ರಾಹುಲ್ ಗಾಂಧಿ ಅವರು ನನಗೊಂದು ಮಾತನ್ನು ಕೊಟ್ಟಿದ್ದಾರೆ, ಆ ಮಾತು ಉಳಿಸ್ಕೊಳ್ತಾರೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ. ಆನಂತರ ಮಾಧ್ಯಮದವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿಯನ್ನು ಕೊಟ್ಟಿದೆಯಾ ಅಂತ. ಅದಕ್ಕೆ ಅವರು ಹೌದು ಅನ್ನುವ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾರೆ. ಆ ಮೂಲಕ ಕರ್ನಾಟಕದಲ್ಲಿ ಈಗ ರಾಹುಲ್ ಗಾಂಧಿಯವರು ಮುಖ್ಯಮಂತ್ರಿ ಬದಲಾವಣೆಗೆ ಒಪ್ಪಿದ್ದಾರೆ ಅನ್ನುವಂತಹ ಒಂದು ವಿಚಾರ ಈಗ ಬಹಿರಂಗ ಆಗಿದೆ. ಅದು ಕೂಡ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ. ಆನಂತರದಲ್ಲಿ ಡಿ ಕೆ ಸುರೇಶ್ ಅವರ ಮಾತಿನ ವರಸೆಯನ್ನು ನೀವು ಗಮನಿಸಬೇಕು. ಇಷ್ಟು ದಿನ ಯಾವತ್ತೂ ಕೂಡ ಈ ರೀತಿಯಾಗಿ ಅಣ್ಣ ತಮ್ಮ ಇಬ್ಬರು ಓಪನ್ ಆಗಿ ಮಾತನಾಡಿರಲಿಲ್ಲ. ಆದರೆ ಈಗ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಡಿ ಕೆ ಸುರೇಶ್ ಅವರು ಏನಂತ ಮಾತನಾಡಿದ್ದಾರೆ ಅಂದರೆ, ಡಿ ಕೆ ಸುರೇಶ್ ಅವರು ಒಂದು ಸರಿಯಾದ ಸಮಯಕ್ಕಾಗಿ ರಾಹುಲ್ ಗಾಂಧಿ ಅವರು ಕಾಯ್ತಾ ಇದ್ದಾರೆ. ಆ ಸರಿಯಾದ ಸಮಯದಲ್ಲಿ ನಿರ್ಧಾರ ಪ್ರಕಟ ಆಗತ್ತೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಆ ಒಂದು ಸರಿಯಾದ ಸಮಯಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ನೇರವಾಗಿರುವಂತಹ ಒಂದು ಎಚ್ಚರಿಕೆಯನ್ನು ಡಿ ಕೆ ಸುರೇಶ್ ಅವರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕೊಡಿಸಿದ್ದಾರೆ. ಏನಂದು ಡಿ ಕೆ ಸುರೇಶ್ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಯಾಕೆ ತಾಳ್ಮೆಯಿಂದ ಇದ್ದಾರೆ ಅಥವಾ ನಾವು ಯಾಕೆ ತಾಳ್ಮೆಯಿಂದ ಇದ್ದೇವೆ ಅಂದರೆ, ಪಕ್ಷ ಮತ್ತು ಕಾರ್ಯಕರ್ತರ ಮತ್ತು ಶಾಸಕರ ಹಿತದೃಷ್ಟಿಯಿಂದ ನಾವು ಸುಮ್ಮನೆ ಇದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಈ ಮೂಲಕ ನೀವು ಕೊಟ್ಟಿರುವಂತಹ ಮಾತು ಏನಾದರೂ ತಪ್ಪಿದರೆ ಆಗ ನಮ್ಮ ಮುಂದಿನ ನಡೆ ಕ್ಲಿಯರ್ ಆಗಿದೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಹಾಗಾದರೆ ಗೆಳೆಯರೆ, ಈ ಹಿಂದೆ ಮಾತುಗಳು ಏನಾಗಿತ್ತು ಅನ್ನೋದನ್ನು ಒಂಚೂರು ಗಮನಿಸ್ತಾ ಹೋಗೋಣ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹೇಳಿದ್ದಾರೆ ಏನು ಅಂದರೆ, ಸಿದ್ದರಾಮಯ್ಯ ಅವರು ಬೇಕಾದರೆ ಬಜೆಟನ್ನು ಮಂಡಿಸಲಿ, ಆದರೆ ಬಜೆಟ್ ಅನುಮೋದನೆ ಆಗುವಷ್ಟರಲ್ಲಿ ನನಗೆ ಮುಖ್ಯಮಂತ್ರಿ ಆಗುತ್ತೇನೆ ಅನ್ನುವಂತಹ ಆ ಒಂದು ನಿರ್ಧಾರ ಪ್ರಕಟ ಆಗಬೇಕು. ಸುಮ್ಮನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿರುವ ತರಹ ನನ್ನನ್ನು ನಿಲ್ಲಿಸಬೇಡಿ. ಈ ಬಾರಿ ಏನಾದರೂ ಅದು ತಪ್ಪಿತ್ತು ಅಂದರೆ ನಾನು ನನ್ನ ದಾರಿ ಕ್ಲಿಯರ್ ಆಗಿದೆ, ನನ್ನ ದಾರಿ ನನಗೆ ಅನ್ನುವಂತಹ ಓಪನ್ ಸ್ಟೇಟ್ಮೆಂಟನ್ನು ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಂದೆ ಕೊಟ್ಟಿದ್ದಾರೆ. ಇದೇ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಹೌದು, ನಮ್ಮ ಮನೆಯಲ್ಲೂ ಕೂಡ ಮೀಟಿಂಗ್ ಆಗಿದೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಒಟ್ಟಾರೆಯಾಗಿ ಗೆಳೆಯರೆ, ಈಗ ರಾಹುಲ್ ಗಾಂಧಿ ಅವರಿಂದ ಅಂತಿಮ ನಿರ್ಧಾರವಂತೂ ಬಂದಾಗಿದೆ. ಸಿದ್ದರಾಮಯ್ಯ ಅವರ ಮನಸ್ಸನ್ನು ಕೂಡ ಒಲಿಸಿ ಆಗಿದೆ ಅನ್ನುವಂತಹ ಮಾಹಿತಿಗಳು ಕಾಂಗ್ರೆಸ್ನ ಬಲ್ಲ ಮೂಲಗಳಿಂದಲೇ ಬರ್ತಾ ಇದ್ದಾವೆ. ಇನ್ನು ನಿರ್ಧಾರ ಯಾವಾಗ ಪ್ರಕಟ ಆಗುತ್ತೆ, ಇದೆಲ್ಲದಕ್ಕೂ ಅಂತ್ಯ ಯಾವಾಗ ಬೀಳುತ್ತೆ ಅನ್ನುವಂತಹ ಕುತೂಹಲಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಫೆಬ್ರವರಿ 2ನೇ ತಾರೀಕು ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ಪ್ರಕಟಿಸಲಿದ್ದಾರೆ. ಫೆಬ್ರವರಿ 2ನೇ ತಾರೀಕು ಅಂದರೆ ಓಪನ್ ಆಗಿ
ಬಹಿರಂಗವಾಗಿ ಅನೌನ್ಸ್ ಆಗದೇ ಇರಬಹುದು. ಆದರೆ ಪಕ್ಷದ ಆಂತರಿಕ ವಲಯದಲ್ಲಿ ಫೆಬ್ರವರಿ 2ನೇ ತಾರೀಕು ಮಹತ್ವದ ದಿನ ಆಗುತ್ತೆ. ಕರ್ನಾಟಕದ ರಾಜಕೀಯದ ವಿಚಾರವಾಗಿಯೂ ಮತ್ತು ಕರ್ನಾಟಕ ಸರ್ಕಾರದ ವಿಚಾರಕ್ಕೂ ಕೂಡ ಬಹಳ ಮಹತ್ವದ ದಿನ ಆಗುತ್ತೆ. ಫೆಬ್ರವರಿ 2ನೇ ತಾರೀಕು ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ಕಡೆಯಿಂದ ಅಂತಿಮವಾಗಿರುವಂತಹ, ಅಂದರೆ ಈಗ ಆಲ್ರೆಡಿ ನಿರ್ಧಾರ ಆಗಿದೆ, ಅದು ಕೆಲ ಜನರಿಗೆ, ಅಂದರೆ ಪಕ್ಷದ ಈ ಏನು ಮೇಜರ್ ಪಿಲ್ಲರ್ಗಳು ಏನಂತಾರಲ್ಲ ಅವರಿಗೆ ಮಾತ್ರ ಗೊತ್ತಿದೆ, ಆದರೆ ಎಲ್ಲರಿಗೂ ಕೂಡ ಗೊತ್ತಿಲ್ಲ. ಫೆಬ್ರವರಿ 2ನೇ ತಾರೀಕು ಅಧಿಕೃತವಾಗಿ ಆ ನಿರ್ಧಾರ ಪ್ರಕಟ ಆಗತ್ತೆ. ಆ ನಿರ್ಧಾರ ಪ್ರಕಟ ಆದ ನಂತರ ಕೆಲವು ಪ್ರೊಸೀಜರ್ಗಳು ಸ್ಟಾರ್ಟ್ ಆಗುತ್ತೆ. ಆ ನಂತರ ಸಿದ್ದರಾಮಯ್ಯ ಅವರು ಈ ವರ್ಷದ ಬಜೆಟನ್ನು ಮಂಡನೆ ಮಾಡ್ತಾರೆ. ಅಂದರೆ ಈಗೇನು ವಿಶೇಷ ಅಧಿವೇಶನ ಕರೆದಿದ್ದಾರಲ್ಲ, ಈ ವಿಶೇಷ ಅಧಿವೇಶನ ಮುಗಿಯುವಷ್ಟರಲ್ಲಿಯೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಿಂದ ಇಳಿಬೇಕು ಅನ್ನುವಂತಹ ನಿರ್ಧಾರ ಪ್ರಕಟ ಆಗಿ ಸಿದ್ದರಾಮಯ್ಯ ಅವರು ಕೊನೆಯ ಬಜೆಟನ್ನು ಮಂಡನೆ ಮಾಡೋದಕ್ಕೆ ಮುಂದಾಗ್ತಾರೆ. ಬಜೆಟ್ ಅಧಿವೇಶನದಲ್ಲಿಯೇ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಆ ನಂತರ DK ಶಿವಕುಮಾರ್ ಅವರ ಪದಗ್ರಹಣ ಆಗಲಿದೆ ಅನ್ನುವಂತಹ ಸುದ್ದಿಗಳು ಕಾಂಗ್ರೆಸ್ ಮೂಲದಿಂದ ಬರ್ತಾ ಇದೆ. ಈ ನಡುವೆ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಮತ್ತೊಂದು ಸಂದೇಶವನ್ನು ರವಾನಿಸೋದಕ್ಕೆ ಹೊರಟಿದ್ದಾರೆ. ಏನು ಆ ಸಂದೇಶ ಅಂದರೆ, ಕೆಲ ರಿಪೋರ್ಟ್ಗಳು ಕೂಡ ಇಲ್ಲಿಂದ ರಾಹುಲ್ ಗಾಂಧಿ ಅವರಿಗೆ ತಲುಪಿದ್ವು. ಏನು ಅಂದರೆ, DK ಶಿವಕುಮಾರ್ ಅವರಿಗೆ ಕೇವಲ 6ರಿಂದ 7 ಜನ ಶಾಸಕರ ಬೆಂಬಲ ಮಾತ್ರ ಇದೆ. ಉಳಿದ ಶಾಸಕರ ಬೆಂಬಲ ಇರೋದು ಎಲ್ಲ ಸಿದ್ದರಾಮಯ್ಯ ಅವರಿಗೆ ಮಾತ್ರ. DK ಶಿವಕುಮಾರ್ ಅವರಿಗೆ ಬೆಂಬಲ ಇಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಇಲ್ಲಿಂದ ಹೋಗಿತ್ತು. ಆ ರಿಪೋರ್ಟ್ನಿಂದಾಗಿಯೇ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪದವಿ ಸಿಗೋದು ಇಷ್ಟು ತಡ ಆಯಿತು. ಈಗ ಅದಕ್ಕೆ ಸೆಡ್ಡು ಹೊಡೆಯೋದಕ್ಕೆ DK ಶಿವಕುಮಾರ್ ಅವರು ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಏನು ಆ ಪ್ಲಾನ್ ಅಂದರೆ, ಈ ವಿಶೇಷ ಅಧಿವೇಶನದ ಹಿಂದಿನ ದಿನ 45 ಶಾಸಕರ ಜೊತೆ DK ಶಿವಕುಮಾರ್ ಅವರು ಔತಣಕೂಟವನ್ನು ಫಿಕ್ಸ್ ಮಾಡಿದ್ದಾರೆ. 45 ಶಾಸಕರು ಅಂತ ಹೇಳ್ತಾ ಇದ್ದಾರೆ. 5 ಜನ ಏನಾದರೂ ಮಿಸ್ ಆಗಬಹುದು, ಆದರೆ 40 ಶಾಸಕರಂತೂ ಬರೋದು ಕನ್ಫರ್ಮ್ ಅಂತ DK ಸುರೇಶ್ ಅವರೇ ಓಪನ್ ಆಗಿ ಹೇಳಿದ್ದಾರೆ. DK ಸುರೇಶ್ ಅವರು 40 ಶಾಸಕರು ಬರ್ತಾರೆ ಆ ಒಂದು ಔತಣಕೂಟದಲ್ಲಿ. ಅಲ್ಲಿಂದ ನಾವು ಏನು ಅಂದರೆ ಈ ವಿಶೇಷ ಅಧಿವೇಶನಕ್ಕೆ ಪ್ಲಾನನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಈ ವಿಶೇಷ ಅಧಿವೇಶನದ ಹಿಂದಿನ ದಿನವೇ ಯಾಕೆ ಈ ಪ್ಲಾನನ್ನು ರೂಪಿಸ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು ಅಂತ ನೋಡೋದಾದರೆ, ಈ ವಿಶೇಷ ಅಧಿವೇಶನ ಇಡೀ ದೇಶವೇ ನೋಡ್ತಾ ಇರುತ್ತೆ. ಏನು ಈ VBG ರಾಮ್ಜಿ ವಿರುದ್ಧವಾಗಿ ನಡೀತಾ ಇರುವಂತಹ ಅಧಿವೇಶನ ಇದು. ಸೊ ಹಾಗಾಗಿ ಇಡೀ ದೇಶದ ಚಿತ್ತ ಆಗ ಕರ್ನಾಟಕದತ್ತ ಇರುತ್ತೆ. ಆ ಸಮಯದಲ್ಲಿ ಅಂದರೆ ಇದೇ ಪರ್ಫೆಕ್ಟ್ ಸಮಯ ನನ್ನ ಒಂದು ಬಲ ಪ್ರದರ್ಶನ ಮಾಡೋದಕ್ಕೆ ಅಂತ DK ಶಿವಕುಮಾರ್ ಅವರು ಅಂದುಕೊಂಡು ಅಧಿವೇಶನದ ಹಿಂದಿನ ದಿನವೇ ಈ ಒಂದು ಸಭೆಯನ್ನು ಕರೆದಿರೋದು. ಸುಮಾರು 45 ಶಾಸಕರನ್ನು ಒಟ್ಟುಗೂಡಿಸಿದ್ದಾರೆ. ಒಟ್ಟಾರೆಯಾಗಿ ಫೆಬ್ರವರಿ 2ನೇ ತಾರೀಕು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹು ನಿರೀಕ್ಷಿತ ದಿನ ಮತ್ತು ಬಹಳ ಇಂಪಾರ್ಟೆಂಟ್ ಡೇ ಅಂತ ಹೇಳಲಾಗ್ತಾ ಇದೆ. ಆವತ್ತಿನ ದಿನ ನಿರ್ಧಾರ ಪ್ರಕಟ ಆಗತ್ತೆ. ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಆಗತ್ತೆ. ಯಾಕೆಂದರೆ 1ನೇ ತಾರೀಕು ವಿಶೇಷ ಅಧಿವೇಶನ ಮುಗಿಯುತ್ತೆ. ವಿಶೇಷ ಅಧಿವೇಶನ ಮುಗಿದ ಮರುದಿನವೇ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾಗಲಿದೆ ಅನ್ನೋದು ಈಗ ಬರ್ತಾ ಇರುವಂತಹ ಮೂಲಗಳ ಮಾಹಿತಿ. ಮತ್ತು ಆ ಮೂಲಗಳ ಮಾಹಿತಿಯ ಲಿಂಕನ್ನು ಹಿಡಿದು ಹೋದರೆ DK ಶಿವಕುಮಾರ್ ಅವರು ಮತ್ತು DK ಸುರೇಶ್ ಅವರು ಆಡಿರುವಂತಹ ಮಾತುಗಳಿಗೂ ಕೂಡ ಅದು ಲಿಂಕ್ ಆಗುತ್ತೆ. ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿಯ ವಿಚಾರದಲ್ಲಿ ಯಾವ ಮಾತನ್ನು ಕೂಡ ಆಡ್ತಾ ಇಲ್ಲ. ಮುಂದೆ ಈ ಹಿಂದೆ ಆಗಿದ್ದರೆ 5 ವರ್ಷ ನಾನೇ CM ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಸಿದ್ದರಾಮಯ್ಯ ಅವರು ಆ ಒಂದು ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸ್ತಾ ಇಲ್ಲ. ಹಾಗಾಗಿ ಒಟ್ಟಾರೆಯಾಗಿ ಹೈಕಮಾಂಡ್ ಲೆವೆಲ್ನಲ್ಲಿ ದೊಡ್ಡ ಮೀಟಿಂಗ್ ನಡೆದಿದೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.